ಕೊಂಡಿದ್ದಾರೆ. ಇನ್ನು ಕೆಲವರಿಗೆಲ್ಲ ಯಾವ ಉದ್ದೇಶಕ್ಕೆ ಈ ಒಂದು ಪ್ರಚಾರ ನಡೀತಾ ಇದೆ, ಏನಕ್ಕೋಸ್ಕರ ಕಾರ್ಮಿಕರು ಇವತ್ತು ಬೀದಿಗೆ ಇಳಿದಿದ್ದಾರೆ ಅನ್ನೋಂಥದ್ದನ್ನ ತಿಳ್ಕೊಳ್ಳೋಂಥ ಪ್ರಯತ್ನನೇ ಇನ್ನು ಕೆಲವರೆಲ್ಲ ಮಾಡಿಲ್ಲ. ಏನೋ ಟೈಮ್ ಪಾಸ್ಗೋಸ್ಕರ ಯಾರು ಇಲ್ಲಿ ಬಂದು ಇವತ್ತು ಈ ಹೋರಾಟ ಮಾಡೋದಾಗ್ಲಿ ರ್ಯಾಲಿ ಮಾಡೋದಾಗ್ಲಿ ಮಾಡ್ತಾ ಇಲ್ಲ. ನಮ್ಮ ಹಿರಿಯರು ಸ್ವಾತಂತ್ರ್ಯ ಪೂರ್ವದಲ್ಲಿ ಸ್ವಾತಂತ್ರ್ಯ ನಂತರ ನಮಗೇನೊಂದು ಕಾರ್ಮಿಕ ಕಾನೂನುಗಳು 29 ಕಾರ್ಮಿಕ ಕಾನೂನುಗಳನ್ನ ಈ ದೇಶದ ದುಡಿಯೋ ವರ್ಗಕ್ಕೆ ಕೊಟ್ಟಿದ್ರು. ಇವತ್ತು ಆ ಕಾನೂನುಗಳನ್ನ ಉಳಿಸ್ಕೊಳ್ಳೋಕ್ಕೋಸ್ಕರ ಇಡೀ ದೇಶದಲ್ಲಿರೋಂಥ 25 ಕೋಟಿ ಕಾರ್ಮಿಕ ವರ್ಗ ಅಖಿಲ ಭಾರತ ಮುಷ್ಕರನ ಇದೇ ಫೆಬ್ರವರಿ 12 ಗುರುವಾರದಂದು ಹಮ್ಮಿಕೊಂಡಿದ್ದೀವಿ. 29 ಕಾರ್ಮಿಕ ಕಾನೂನುಗಳನ್ನ ರದ್ದುಗೊಳಿಸ್ತಾ ಇದ್ದಾರೆ. ಅದಕ್ಕೆ ಪರ್ಯಾಯವಾಗಿ ಏನ್ ಜಾರಿ ಮಾಡ್ತಿದ್ದಾರೆ ಅಂದ್ರೆ, ಮಾಲೀಕರ ಪರವಾದಂತ 4 ಸಂಹಿತೆಗಳನ್ನ ಇವತ್ತು ಜಾರಿ ಮಾಡೋದಕ್ಕೆ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ಹೊರಟಿದೆ. ಸರಿ, 29 ಕಾರ್ಮಿಕ ಕಾನೂನುಗಳನ್ನ ರದ್ದುಗೊಳಿಸಿ 4 ಸಂಹಿತೆಗಳನ್ನ ಜಾರಿ ತರ್ತಾ ಇದಾರಲ್ಲ, ಇದರಿಂದ ಏನ್ ಸಮಸ್ಯೆ? ಕಾರ್ಮಿಕ ಸಂಹಿತೆಗಳು ಜಾರಿ ಮಾಡ್ತಾ ಇದ್ದಾರೆ, ಇದರಿಂದ ಕಾರ್ಮಿಕರಿಗೆ ಏನ್ ಸಮಸ್ಯೆ ಆಗುತ್ತೆ ಅಂತ ಹಲವಾರು ಜನ ಪ್ರಶ್ನೆ ಕೇಳಿದಾರೆ ನಮ್ಮನ್ನು. ಕೆಲವರಿಗೆಲ್ಲ ವಿವರವಾಗಿ ಉತ್ತರ ಕೊಟ್ಟಿದ್ದೀವಿ. ಇನ್ನೂ ಸಾಕಷ್ಟು ಜನಕ್ಕೆ ತಿಳ್ಕೊಳ್ಳೋಂಥ ಅಗತ್ಯತೆ ಇದೆ. ಯಾಕೆಂದ್ರೆ ಹೊಸಕೋಟೆ ತಾಲೂಕಿನ ನಮ್ಮ ಒಂದು ಕೃಷಿಕರು ಏನಿದ್ದಾರೆ, ಅತಿ ಹೆಚ್ಚಿನ ಜನ ಕೃಷಿಕರು ಇರೋಂಥದ್ದು ಹೊಸಕೋಟೆ ತಾಲೂಕಲ್ಲಿ. ಇವತ್ತು ಕೃಷಿಕರಿದ್ದಂಥ ರೈತರು ಏನಿದ್ರು ಹೊಸಕೋಟೆ ತಾಲೂಕಲ್ಲಿ ನಿಧಾನವಾಗಿ ಅವರ ಒಂದು ಸಂಖ್ಯೆ ಕಡಿಮೆ ಆಗ್ತಾ ಹೊರಟಿದೆ. ಕಾರಣ, ಸರ್ಕಾರಗಳು ಕೃಷಿ ಯೋಗ್ಯವಾಗಿದ್ದಂಥ ಜಮೀನುಗಳನ್ನ ಇವತ್ತು ಕಾರ್ಖಾನೆ ಕಟ್ಟೋದಕ್ಕೆ ವಾಣಿಜ್ಯ ಉದ್ದೇಶಗಳಿಗೆ ಅಕ್ವೈರ್ ಮಾಡ್ಕೊಳ್ತಾ ಇದ್ದಾರೆ. ರೈತರೆಲ್ಲ ಒಂದು ಸ್ವಲ್ಪ ಖುಷಿಯಾಗಿದ್ರು, ಒಳ್ಳೆ ರೇಟ್ ಸಿಗ್ತಾ ಇದೆ, ಜಮೀನಿಗೆ ಮಾರ್ತೀವಿ, ಅದ್ರ ಜೊತೆಗೆ ನಮ್ಮ ಮಕ್ಕಳಿಗೆ ಕೆಲಸನೂ ಸಿಗುತ್ತೆ, ಮದುವೆ ಮಾಡೋದಕ್ಕೆ ಸುಲಭ ಆಗುತ್ತೆ ಅಂತ. ಯಾಕೆಂದ್ರೆ ವ್ಯವಸಾಯ ಮಾಡೋರಿಗೆ ಇವತ್ತು ಹೆಣ್ಣು ಕೊಡ್ತಾ ಇಲ್ಲ, ಕಾರ್ಖಾನೆಯಲ್ಲಿ ಒಂದು ಕಾಂಟ್ರಾಕ್ಟ್ ಕೆಲಸನಾದ್ರು ಸಿಕ್ಬಿಟ್ರೆ ಮದುವೆ ಮಾಡ್ಬೋದು ಅನ್ನೋ ಒಂದು ಕಾರಣದಿಂದ ಇವತ್ತು ಧಾರಾಳವಾಗಿ ಜಮೀನುಗಳನ್ನ ಸೇಲ್ ಮಾಡ್ತಾ ಇದ್ದಾರೆ, ಅವ್ರ ಮಕ್ಕಳನ್ನ ಕೆಲಸಕ್ಕೆ ಕಳಿಸ್ತಾ ಇದ್ದಾರೆ. ಆದ್ರೆ ಅವ್ರ ಮಕ್ಕಳು ಇವತ್ತು ಕಾರ್ಖಾನೆಯಲ್ಲಿ ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾರೆ, ಯಾವ ಪರಿಸ್ಥಿತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಅವ್ರ ಮಕ್ಕಳನ್ನ ಅವ್ರು ಕೇಳ್ಕೊಂಡ್ರೆ ಗೊತ್ತಾಗುತ್ತೆ. ಅವರೇ ವಿವರವಾಗಿ ಹೇಳ್ತಾರೆ ನಮಗಿಂತ ತುಂಬಾ ಚೆನ್ನಾಗಿ. ಈ ಹಿಂದೆ ಯಾವುದೇ ಒಂದು ಕಾರ್ಖಾನೆನ 100 ಸಂಖ್ಯೆಗಿಂತ ಒಳಗಿದ್ರೆ ಮಾತ್ರನೇ ಸರ್ಕಾರದ ಪೂರ್ವಾನುಮತಿ ಇಲ್ದೇನೆ ಬಾಗ್ಲಾಕ್ಬೋದು ಅನ್ನೋಂಥ ಒಂದು ಅವಕಾಶ ಇತ್ತು ಕಾರ್ಮಿಕ ಕಾನೂನುಗಳಲ್ಲಿ. ಇವತ್ತು ಕಾರ್ಮಿಕ ಸಂಹಿತೆಗಳನ್ನ ಜಾರಿ ತಂದಿದ್ದಾರೆ. ಈ ಸಂಹಿತೆಗಳಲ್ಲಿ ಹೇಳ್ತಾ ಇದ್ದಾರೆ, 300 ಜನಕ್ಕಿಂತ ಒಳಗಡೆ ಇರೋಂಥ ಯಾವುದೇ ಕಾರ್ಖಾನೆ ಬೇಕಾದರೂ ಅವ್ರಿಗೆ ಇಷ್ಟ ಬಂದಾಗ ಕ್ಲೋಸ್ ಮಾಡ್ಬೋದು, ಯಾವುದೇ ಸರ್ಕಾರದ ಪೂರ್ವಾನುಮತಿ ಅಗತ್ಯ ಇಲ್ಲ ಅಂತ. ಇದರ ಅರ್ಥ ಏನಪ್ಪಾ ಅಂದ್ರೆ, ನಮ್ಮ ದೇಶದಲ್ಲಿ 90% ಕಾರ್ಖಾನೆಗಳೇನಿದಾವೆ, ಆ ಕಾರ್ಖಾನೆಗಳಲ್ಲಿ ಕೆಲಸ ಮಾಡುವಂಥವ್ರ ಸಂಖ್ಯೆ 300 ಜನಕ್ಕಿಂತ ಒಳಗಡೆ ಇದೆ. ಅಂದ್ರೆ ಇಡೀ ದೇಶದಲ್ಲಿ 90% ಕಾರ್ಖಾನೆಗಳು ಅವ್ರಿಗೆ ಇಷ್ಟ ಬಂದ ಬಾಗಿಲು ತೆಗಿಬಹುದು, ಇಷ್ಟ ಬಂದ ಬಾಗಿಲಾಕ್ಬೋದು. ಈಗ ಆ ಕಾರ್ಖಾನೆಗಳ ಬಾಗಿಲಾಕಿದ್ರೆ ಆ ಕಾರ್ಖಾನೆಗಳಿಗೆ ಜಮೀನು ಕೊಟ್ಟರೆ ರೈತರು ಹೋಗಿ ಅವ್ರ ಜಮೀನು ವಾಪಸ್ ಕೇಳಿದ್ರೆ ಯಾರು ಕೊಡ್ತಾರ? ಖಂಡಿತ ಕೊಡೋದಿಲ್ಲ. ಇನ್ನು ಒಳ್ಳೆ ರೇಟಿಗೆ ಮಾರ್ಕೊಂಡು ಅವ್ರಿನ್ನ ಬಿಂದಾಸ್ ಜೀವನ ನಡೆಸ್ತಾರೆ. ಜಮೀನು ಮಾರಿರುವಂತ ರೈತರು ವ್ಯವಸಾಯ ಮಾಡಕ್ ಜಮೀನು ಇಲ್ಲದೆ ಅವ್ರ ಮಕ್ಕಳ ಕೆಲಸನೂ ಇಲ್ಲದೆ ಇವತ್ತು ಬೀದಿಗೆ ಬೀಳಂತ ಪರಿಸ್ಥಿತಿ ಬಂದಿದೆ. ಇದರ ವಿರುದ್ಧ ನಾವು ಇವತ್ತು ಹೋರಾಟಕ್ಕೆ ನಿಂತಿದ್ದೀವಿ. ಈ ಹಿಂದೆ ಕಾರ್ಮಿಕರಿಗೆ ಸಂಘ ಕಟ್ಕೊಳ್ಳೋ ಹಕ್ಕಿತ್ತು. ಇವತ್ತು ಈ ಕಾರ್ಮಿಕ ಸಂವಿಧಾನದಲ್ಲಿ ಕೇಂದ್ರ ಸರ್ಕಾರ ಒಂದು ಅಂಶನ ಸೇರಿಸಿದರೆ, ಸಂಘನ ಒಡೆಯೋದನ್ನ ಕಾನೂನುಬದ್ಧ ಮಾಡಿದ್ದಾರೆ. ಅಂದ್ರೆ ಇನ್ನು ಮುಂದೆ ಸಂಘಟನೆಗಳು ಹೊಡೆಯೋದು ಕಾನೂನಿನ ಪ್ರಕಾರ ಅಪರಾಧನೇ ಅಲ್ಲ. ಸಂಘ ಹೊಡಿಬೋದು ಇನ್ನು ಮುಂದೆ. ಅಂದ್ರೆ ಸಂಘ ಮಾಡೋರು ಲೀಡರ್ಗಳ ಮೇಲೆ ಹಲ್ಲೆ ಮಾಡ್ಬೋದು ದೈಹಿಕವಾಗಿ, ಅಥವಾ ಅವ್ರನ್ನ ಕಿಡ್ನಾಪ್ ಮಾಡ್ಬೋದು. ಈ ಹಿಂದೆ ನಡೀತಾ ಇತ್ತು ಬ್ರಿಟಿಷರ ಕಾಲದಲ್ಲಿ. ಆ ಬ್ರಿಟಿಷರನ್ನ ಓಡಿಸಿ ಇವತ್ತು ನಾವು ನಮ್ಮದೇ ಆದಂಥ ಸರ್ಕಾರಗಳು ಇಟ್ಕೊಂಡಿದ್ರು. ಇವತ್ತು ನಮ್ಮ ಪರವಾಗಿ ಕೆಲಸ ಮಾಡ್ಬೇಕಾದಂಥ ಸರ್ಕಾರ ನಮ್ಮ ಕಾರ್ಮಿಕರನ್ನ ಇವತ್ತು ಹೊಡೆಯೋದಕ್ಕೆ ಕಾನೂನಲ್ಲಿ ಅವಕಾಶ ಕೊಟ್ಟಿದೆ. ಈ ಹಿಂದೆ ಸಂಬಳ ವೇತನ ಅಂತ ಒಂದು ಕಾನೂನಿತ್ತು. ಅದರಲ್ಲಿ ಬೇಸಿಕ್ ಮೂಲ ವೇತನ, DA ತುಟ್ಟಿ ಭತ್ಯೆ, ಇತರೆ ಅಲವೆನ್ಸಸ್, HR, ಮೆಡಿಕಲ್ ಅಲವೆನ್ಸು, ಕನ್ವೆಯನ್ಸು, ಸ್ಪೆಷಲ್ ಅಲವೆನ್ಸ್, ಈ ರೀತಿ ಎಲ್ಲ ಇತ್ತು ವೇತನದಲ್ಲಿ ಭಾಗಗಳು. ಈಗ ಸರ್ಕಾರ ಏನು ಮಾಡ್ಬಿಟ್ಟಿದೆ, ವೇತನ ಅಂದರೆ ಬೇಸಿಕ್ ಮೂಲ ವೇತನ, DA ತುಟ್ಟಿ ಭತ್ಯೆ,
ರಿಟೈನಿಂಗ್ ಅಲವೆನ್ಸ್, ಇಷ್ಟೇ ವೇತನ. ಇರುವಂಥ ಯಾವ ಅಲವೆನ್ಸಸ್ಗಳು ಇನ್ನು ಮುಂದೆ ವೇತನ ಅಲ್ಲ. ಏನಕ್ಕೆ ಈ ರೀತಿ ಮಾಡಿದ್ದಾರೆ ಅಂದರೆ, ಈ ಹಿಂದೆ ನಾವು 8 ಗಂಟೆಗಳ ಕೆಲಸ ಮಾಡಿದ್ರೆ 9ನೇ ಗಂಟೆ ಅಂದರೆ 1 ಅವರ್ ಹೆಚ್ಚಿಗೆ ಮಾಡಿದ್ರು ಅದಕ್ಕೆ ನಮಗೆ ಓವರ್ ಟೈಮ್ ಪೇ ಮಾಡಬೇಕಿತ್ತು. ಈಗ ಓವರ್ ಟೈಮ್ ಪೇ ಮಾಡಿದ್ರೆ ಮೊದಲು ನಮ್ಮ ವೇತನ ಏನಿತ್ತು ಆ ವೇತನದಲ್ಲಿ ಡಬಲ್ ಸ್ಯಾಲ್ರಿ ಕೊಡಬೇಕಿತ್ತು. ಅಂದರೆ 100 ರೂಪಾಯಿ ಸಂಬಳ ಇದ್ದರೆ 200 ರೂಪಾಯಿ ಓವರ್ ಟೈಮ್ ವೇಜಸ್ ಕೊಡಬೇಕಿತ್ತು. ಆದರೆ ಇವತ್ತು ಈ ಕಾರ್ಮಿಕ ಸಮಿತಿನಲ್ಲಿ ಹೇಳ್ತಾ ಇದ್ದಾರೆ, ಕೇವಲ ಬೇಸಿಕ್ಕು DA ಏನಿರುತ್ತೆ ಅದರ ಡಬಲ್ ಕೊಟ್ಟರೆ ಸಾಕು ಅಂತ. ಅದರ ಅರ್ಥ 100 ರೂಪಾಯಿ ಸಂಬಳ ಇದ್ದರೆ ಅದರ ಮೂಲ ವೇತನ ಮತ್ತೆ ತುಟ್ಟಿ ಭತ್ಯೆ ಬರೀ 50 ರೂಪಾಯಿ ಇರುತ್ತೆ. ಅದ್ರ ಡಬಲ್ ಕೊಟ್ಟರೆ 100 ರೂಪಾಯಿನೇ ಸಂಬಳ ಬರೋದು. ನೀನು 8 ಅವರ್ ಕೆಲಸ ಮಾಡಿದ್ರು ಅಷ್ಟೇ, 10 ಅವರ್ ಕೆಲಸ ಮಾಡಿದ್ರು ಅಷ್ಟೇ, 12 ಅವರ್ ಕೆಲಸ ಮಾಡಿದ್ರು ಅಷ್ಟೇ ಹಣ ನಿಮಗೆ ಸಿಗುತ್ತೆ. ಡಬಲ್ ಸ್ಯಾಲ್ರಿ ಸಿಗಲ್ಲ ಓವರ್ ಟೈಮ್ ಮಾಡಿದ್ರೆ. ಇಷ್ಟೇ ಅಲ್ಲ, ಈ ಹಿಂದೆ 8 ಗಂಟೆಗಳು ಮಾತ್ರನೇ ಕೆಲಸ ಮಾಡಬೇಕು ಅನ್ನೋಂಥ ಕಾನೂನಿತ್ತು. ನಮ್ಮ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ನಮಗೆ ಈ ಅಂಶನ ಕೊಟ್ಟಿದ್ರು. ಕಾರ್ಮಿಕರ ಪರವಾಗಿ 8 ಗಂಟೆಗಳ ಕೆಲಸ, 8 ಗಂಟೆಗಳ ವಿಶ್ರಾಂತಿ, 8 ಗಂಟೆ ತಮ್ಮ ಸ್ವಂತ ಕಾರ್ಯಗಳನ್ನ ಮಾಡ್ಕೊಳ್ಳೋದಕ್ಕೆ ಅವಕಾಶ ಅಂತೇಳಿ 8 ಗಂಟೆಗಳು ಮಾತ್ರನೇ ಕೆಲಸ ಮಾಡಬೇಕು. ಅದಕ್ಕಿಂತ ಹೆಚ್ಚಿನ ಗಂಟೆಗಳ ಕಾಲ ಕೆಲಸ ಮಾಡಿದ್ರೆ ಅದನ್ನ ಓವರ್ ಟೈಮ್ ಅಂತ ಕನ್ಸಿಡರ್ ಮಾಡಬೇಕು ಅನ್ನೋ ಒಂದು ಕಾನೂನನ್ನ ಇಟ್ಟಿದ್ರು. ಈಗ ಈ ಕಾರ್ಮಿಕ ಸಂಹಿತೆಗಳಲ್ಲಿ 8 ಗಂಟೆ ಅಲ್ಲ 12 ಗಂಟೆಗಳವರೆಗೂ ನೇರವಾಗಿ ದುಡಿಸ್ಕೊಳ್ಳೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಯಾವುದೇ ಓವರ್ ಟೈಮ್ ಇಲ್ಲದೆ 12 ಗಂಟೆಗಳ ಕಾಲ ಕೆಲಸ ಮಾಡಿಸ್ಕೋಬಹುದು. ಕಾರ್ಮಿಕರನ್ನ ಇವತ್ತು ಜೀತದಾಳುಗಳು ಮಾಡಕ್ ಹೊರಟಿದೆ ಈ ಸರ್ಕಾರ. ಈ ಹಿಂದೆ ಇನ್ನೊಂದು ಕಾನೂನಿತ್ತು. ಕಾರ್ಖಾನೆಗಳಲ್ಲಿ ಕಾಯಂ ಸ್ವರೂಪದ ಕೆಲಸಗಳೇ ಇರಬೇಕು ಅನ್ನೋಂಥ ಟೈಮಲ್ಲಿ ಇಲ್ಲ, ಒಂದೇ ಸರಿ ಕಾಯಂ ಸ್ವರೂಪದ ಕೆಲಸಗಳು ಇಟ್ಕೊಂಡ್ಬಿಟ್ರೆ ಕಷ್ಟ ಆಗುತ್ತೆ, ಒಂದು ಸ್ವಲ್ಪ ದಿವಸ ನಮಗೆ ಗುತ್ತಿಗೆ ಕಾರ್ಮಿಕರು ತಗೊಳ್ಳೋದಕ್ಕೆ ಅವಕಾಶ ಕೊಡಿ ಅಂತ ಕೇಳಿದ್ರು. ಆ ಸಂದರ್ಭದಲ್ಲಿ ಗುತ್ತಿಗೆ ಪದ್ಧತಿ ನಿರ್ಮೂಲನಾ ಕಾಯ್ದೆ ಅಂತ ಒಂದು ತಂದು ಅದರಲ್ಲಿ ಗುತ್ತಿಗೆ ಕಾರ್ಮಿಕರಿಗೆ ಯಾವ ಸ್ವರೂಪದ ಕೆಲಸ ಕೊಡಬೇಕು, ಅವರಿಗೆ ವೇತನ ಎಷ್ಟು ಕೊಡಬೇಕು ಅನ್ನೋಂಥದನ್ನ ನಿಗದಿ ಮಾಡಿದ್ರು. ಅದರ ಪ್ರಕಾರ ನೇರವಾಗಿ ನುರಿತ ಕಾರ್ಮಿಕರು ಮಾಡೋಂಥ ಕೆಲಸಗಳಲ್ಲಿ ಗುತ್ತಿಗೆ ಕಾರ್ಮಿಕರಿಗೆ ಅವಕಾಶ ಇರಲಿಲ್ಲ. ಅದರ ಉದ್ದೇಶ ಏನಪ್ಪಾ ಅಂದರೆ, ನುರಿತ ಕಾರ್ಮಿಕರು ಮಾಡೋಂಥ ಕೆಲಸಕ್ಕೆ ರೆಗ್ಯುಲರ್ ಎಂಪ್ಲಾಯ್ಮೆಂಟ್ ಸಿಗುತ್ತೆ, ಅಂದರೆ ಪರ್ಮನೆಂಟ್ ಜಾಬ್ ಅಂತ ಹೇಳ್ತಿರಲ್ಲ, ಪರ್ಮನೆಂಟ್ ಕೆಲಸ ಸಿಗುತ್ತೆ ಅನ್ನೋಂಥ ಒಂದು ಕಾನೂನಿತ್ತು. ಈಗ ಏನು ಮಾಡಿದ್ದಾರೆ ಅಂದರೆ, ಈ ಕಾರ್ಮಿಕ ಸಂಹಿತೆನಲ್ಲಿ ಫಿಕ್ಸೆಡ್ ಟರ್ಮ್ ಅಂದರೆ ನಿಗದಿತ ಅವಧಿಯ ಕಾರ್ಮಿಕರನ್ನ ಯಥೇಚ್ಛವಾಗಿ ಕೆಲಸಕ್ಕೆ ತಗೊಳ್ಳೋಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ನುರಿತ ಕಾರ್ಮಿಕರು ಕೆಲಸ ಮಾಡೋಂಥ ಕೆಲಸಗಳಲ್ಲಿ ಗುತ್ತಿಗೆ ಕಾರ್ಮಿಕರನ್ನ ಎಷ್ಟು ಜನ ಬೇಕಾದ್ರೂ ಬಳಸ್ಕೋಬಹುದು ಅಂತ. ಇದರ ಅರ್ಥ ಇಷ್ಟೇ, ಇನ್ನು ಮುಂದೆ ಯಾವ ಕಂಪ್ನಿಗಳಲ್ಲೂ ಪರ್ಮನೆಂಟ್ ಕೆಲಸ ಇರಲ್ಲ ಅಂತ. ಈಗಾಗಲೇ ನರಸಾಪುರ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ನೀವು ವಿಚಾರಿಸ್ಕೊಂಡ್ರೆ ಗೊತ್ತಾಗುತ್ತೆ. ವಿಸ್ಟಾನ್ ಕಂಪ್ನಿ, ಈಗ ಟೆಸ್ ಅಂತ ಕರೀತಾರೆ, ಟಾಟಾ ಎಲೆಕ್ಟ್ರಾನಿಕ್ ಸಿಸ್ಟಮ್ಸ್ ಅಂಡ್ ಸೊಲ್ಯೂಷನ್ಸ್ ಅಂತ. ಪರ್ಮನೆಂಟ್ ಎಂಪ್ಲಾಯೀಸ್ ಎಷ್ಟಿದಾರಪ್ಪ ಅಂದ್ರೆ ಬರೀ 950 ಜನ ಇದ್ದಾರೆ. ಕಾಂಟ್ರಾಕ್ಟ್ ವರ್ಕರ್ಸ್ 13,000 ಜನ ಇದ್ದಾರೆ. ಇಲ್ಲ ಅಷ್ಟೇ ಅಲ್ಲ, ದೊಡ್ಡಬಳ್ಳಾಪುರದಲ್ಲಿ ಇನ್ನೊಂದು ಕಾರ್ಖಾನೆ ಫಾಕ್ಸ್ಕಾನ್ ಅಂತ ಓಪನ್ ಆಗಿದೆ. ಅಲ್ಲಿ ಈಗಾಗಲೇ 20,000 ಜನ ಕೆಲಸ ನಿರ್ವಹಿಸ್ತಾ ಇದ್ದಾರೆ. ಇನ್ನೂ ಒಬ್ಬರಿಗೂ ಪರ್ಮನೆಂಟ್ ಆಗಿಲ್ಲ. ಅಲ್ಲಿ ಟ್ರೈನಿ ಆಗಿ ತಗೊಂಡಿದ್ದಾರೆ. ನಾವ್ ಯಾಕೆ ಪರ್ಮನೆಂಟ್ ಕೆಲಸ ಬೇಕು ಅಂತ ಕೇಳ್ತೀವಿ ಅಂದ್ರೆ, ಇವತ್ತು ಯಾವುದೇ ಕಾರ್ಖಾನೆಗೆ ಹೋಗಿ 30 ವರ್ಷಕ್ಕಿಂತ ಹೆಚ್ಚಿನ ವಯಸ್ಸಾಗಿರೋನ್ನ ಯಾವ ಕಾರ್ಖಾನೆಯಲ್ಲೂ ಕೆಲಸಕ್ಕೆ ತಗೊಳ್ತಾ ಇಲ್ಲ. ನಾಳೆ ನಿಮ್ಮ ಮಕ್ಕಳು ಒಂದು 10 ವರ್ಷ ಕಾಂಟ್ರಾಕ್ಟ್ ಅಲ್ಲಿ ಕೆಲಸ ಮಾಡಿ ಕೆಲಸದಿಂದ ತೆಗೆದಾಕಿದ್ರೆ ಯಾವ ಕಂಪ್ನಿಯಲ್ಲೂ ಕೆಲಸ ಇರಲ್ಲ. ಅವ್ರಿಗೆ ನಿರುದ್ಯೋಗಿ ಆಗಿರ್ತಾನೆ. ಸ್ವಂತ ಉದ್ಯೋಗ ಸ್ಥಾಪನೆ ಮಾಡೋದಕ್ಕೂ ಅವ್ರ ಕೈಯಲ್ಲಿ ಬಿಡಿಗಾಸು ಇರಲ್ಲ. ವ್ಯವಸಾಯ ಮಾಡೋಣ ಅಂದ್ರೆ ಕೃಷಿ ಜಮೀನು ಇರಲ್ಲ. ಆಗ ನಿಮ್ಮ ಮಕ್ಕಳ ಪರಿಸ್ಥಿತಿ ಏನು ಅನ್ನೋದನ್ನ ನೀವು ಈ ಸಂದರ್ಭದಲ್ಲಿ ಅರ್ಥ ಮಾಡ್ಕೋಬೇಕು. ಸರ್ಕಾರ ಒಂದು ವೇತನ ಆಯೋಗನ ರಚನೆ ಮಾಡಿದೆ. 7ನೇ ವೇತನ ಆಯೋಗನ 2000